ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಾಳೆ ಎಕ್ಸಾಮಿಗೆ ನಿಮಗೆ ಹೆಲ್ಪ್ ಆಗೋ ರೀತಿ ಒಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ನ ಕೊಡ್ತಾ ಇದ್ದೀನಿ. ಸೊ ಯಾವುದು ಅಂತ ಹೇಳಿದ್ರೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಈ ಒಂದು ಟಾಪಿಕ್ಕು ನಾನು ಈ ವಿಡಿಯೋದಲ್ಲಿ ಹೇಳುವಂಥ ಕೀ ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಇಲ್ಲಿ ಕೇಳಿರುವಂಥದ್ದು ಅವರು 3 ಮಾರ್ಕ್ಸಿಗೆ. ಬಟ್ ನಿಮಗೆ ಈ ಒಂದು ಸಮ್ಮರಿಯನ್ನು ನೀವು ಕೀ ಪಾಯಿಂಟ್ಸನ್ನು ನೋಡ್ಕೊಳ್ಳೋದ್ರಿಂದ 1 ಮಾರ್ಕಿಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ 4 ಆಪ್ಷನ್ ಇರುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಹೌದಲ್ಲ ಇದು ಹೇಳಿದ್ರು ಮೇಡಮ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಕಾರಣ ನಮಗೆ ಕ್ವಶನ್ ಫೈಂಡ್ ಔಟ್ ಮಾಡೋದೇ ಮೇಯ್ನು. ನೀವೇನೋ ಕೀ ಪಾಯಿಂಟ್ಸ್ ಕಲ್ತ್ಕೊಬಿಡ್ತೀರಿ, ಬಟ್ ಕ್ವಶನ್ನ ಫೈಂಡ್ ಔಟ್ ಮಾಡಬೇಕಲ್ಲ. ಇಲ್ಲಿ ಒಂದು ಪೇಪರಲ್ಲಿ 3 ಮಾರ್ಕ್ಸಿಗೆ ಕಮೆಂಟ್ ಆನ್ ದ ಡಿಫಿಕಲ್ಟಿ ಆಫ್ ಪೆಡೆಸ್ಟ್ರಿಯನ್ಸ್, ಪಾದಚಾರಿಗಳು ರೋಡನ್ನು ಕ್ರಾಸ್ ಮಾಡುವಾಗ ಏನು ಕಷ್ಟ ಆಗುತ್ತೆ, ಇದು ಜಪಾನಿಗೆ ಸಂಬಂಧಪಟ್ಟಿದ್ದು. ಅರ್ಥ ಮಾಡ್ಕೊಳ್ಳಿ. ಡಿಫಿಕಲ್ಟಿ ಆಫ್ ಪೆಡೆಸ್ಟ್ರಿಯನ್ಸ್ ಇನ್ ಕ್ರಾಸಿಂಗ್ ದ ರೋಡ್ ಇನ್ ಬ್ರೆಜಿಲ್ ಆಸ್ ಎಕ್ಸ್ಪ್ಲೈನ್ಡ್ ಇನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಅರ್ಥ ಆಯ್ತಾ? ಅಲ್ಲಿಗೆ ಯಾವ ಒಂದು ಇದು ಕಾನ್ಸೆಪ್ಟ್ ಆಯಿತು, ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್ ಐ. ಈ ಒಂದು ಇದರಲ್ಲಿ ನೀವು ಈ ಕಾನ್ಸೆಪ್ಟಲ್ಲಿ ಏನು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ, ರೋಡನ್ನು ಕ್ರಾಸ್ ಮಾಡುವಾಗ, ಬ್ರೆಜಿಲಲ್ಲಿ ರೋಡನ್ನು ಕ್ರಾಸ್ ಮಾಡುವಾಗ ಪೆಡೆಸ್ಟ್ರಿಯನ್ಸಿಗೆ, ಪಾದಚಾರಿಗಳಿಗೆ ಏನು ಡಿಫಿಕಲ್ಟ್ ಆಗ್ತಾ ಇದೆ, ಏನು ಕಷ್ಟ ಆಗ್ತಿದೆ ಅನ್ನೋದನ್ನು ಬರಿಬೇಕು. ನೆಕ್ಸ್ಟು ಇನ್ನೊಂದು ಪೇಪರಲ್ಲೂ ಕೂಡ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಡಿಸ್ಕ್ರೈಬ್ ದ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಆಫ್ ಬೋಯಿಂಗ್ ಇನ್ ಜಪಾನ್. ಬೋಯಿಂಗ್ ಮೇನಿಯಾ. ಬೋಯಿಂಗ್ ಅಂತ ಹೇಳಿದ್ರೆ ಜಪಾನ್ ಅವರೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರಿ, ಹೀಗೆ ಬಗ್ಗೆ ನಮಸ್ಕಾರ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಅದೊಂದು ಮೇನಿಯಾ ಇದೆ ಅಲ್ಲಿ. ಎಲ್ಲರೂ ಕೂಡ ಅದೇ ರೀತಿ ಆ್ಯಟಿಟ್ಯೂಡ್ ಇರುತ್ತೆ ಅವ್ರದ್ದು. ಅದೊಂಥರ ಚೆನ್ನಾಗಿರುತ್ತೆ. ಯಾರಿಗೆ ವಿಶ್ ಮಾಡಿದ್ರು ಅಥವಾ ಯಾರಿಗೊಂದು ರೆಸ್ಪೆಕ್ಟ್ ಮಾಡೋದಾದ್ರು, ಯಾರಿಗೆ ಗ್ರೀಟ್ ಮಾಡೋದಾದ್ರು, ಅಥವಾ ನಾವೇನಾದರೂ ಜಸ್ಟ್ ಅವರಿಗೆ ಹೇಳಿ ಹೊರಡ್ತೀವಿ ಅನ್ನೋದಾದ್ರು, ಎಲ್ರಿಗೂ ಕೂಡ ಬಗ್ಗೆ ಅವರಿಗೆ ಒಂದು ನಮಸ್ಕಾರವನ್ನು ಮಾಡ್ತಾರೆ. ಆ ರೀತಿ ಒಂದು ಬೋಯಿಂಗ್ ಮೇನಿಯಾ ಇದೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಡಿಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಇನ್ನೊಂದು ಪೇಪರಲ್ಲೂ ಕೂಡ ಅವ್ರು ಕೇಳಿರುವಂಥದ್ದು 3 ಮಾರ್ಕ್ಸಿಗೆ. ಇಲ್ಲಿ ಡೈರೆಕ್ಟಾಗಿ ಗೊತ್ತಾಗಲ್ಲ, ಬಟ್ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು ಇದೇ ಕ್ವಶನ್ ಅಂತ. ವಾಟ್ ಡಸ್ ಜಾರ್ಜ್ ಮೈಕ್ಸ್ ಅಬ್ಸರ್ವ್ ಅಬೌಟ್ ದ ಬಿಹೇವಿಯರ್ ಆಫ್ ಕಾರ್ ಡ್ರೈವರ್ಸ್ ಇನ್ ಬ್ರೆಜಿಲ್ ಎಕ್ಸ್ಪ್ಲೈನ್ ಬ್ರೀಫ್ಲಿ. ಓಕೆನಾ? ಬ್ರೆಜಿಲಲ್ಲಿ ಕಾರ್ ಡ್ರೈವರ್ಸ್ ಬಿಹೇವಿಯರ್ ಹೇಗಿದೆ ಅಂತ ಜಾರ್ಜ್ ಮೈಕ್ಸ್ ಅಬ್ಸರ್ವ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಯಿತು, ಬ್ರೆಜಿಲ್ ಆ್ಯಂಡ್ ಜಪಾನ್ ಥ್ರೂ ಟ್ರಾವೆಲರ್ಸ್ ಐ ಅಂತ ಬಂದಾಗ ಕಾರ್ ಡ್ರೈವರ್ಸ್ ಯಾವ ರೀತಿ ಆ್ಯಟಿಟ್ಯೂಡ್ ತೋರಿಸ್ತಾರೆ, ಅವರ ಬಿಹೇವಿಯರ್ ಹೇಗಿದೆ, ಅಥವಾ ಅಲ್ಲಿ ಬೋಯಿಂಗ್ ಮೇನಿಯಾ ಇದೆಯಲ್ಲ ಅದ್ರ ಬಗ್ಗೆ ಬರೀರಿ, ಅಥವಾ ಅಲ್ಲಿ ಸ್ಪೀಡಾಗಿ ಡ್ರೈವ್ ಮಾಡ್ತಾರೆ, ಈ ರೀತಿ ಎಲ್ಲ ಒಂದಿಷ್ಟು ಪಾಯಿಂಟ್ಸ್ ಇದೆ. ಓಕೆನಾ? ಅಲ್ಲಿ ಆ ಡ್ರೈವಿಂಗ್ ಟೈಮಲ್ಲಿ ಪಾದಚಾರಿಗಳಿಗೆ, ಪೆಡೆಸ್ಟ್ರಿಯನ್ಸಿಗೆ ಏನು ಪ್ರಾಬ್ಲಮ್ ಆಗುತ್ತೆ. ಸೊ ಈ ರೀತಿ ಕ್ವಶನ್ಸ್ಗಳು ಬಂತು. ಓಕೆನಾ? ಅಲ್ಲಿ ಜಪಾನ್, ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್ ಐ, ಈ ರೀತಿ ಕ್ವಶನ್ ಬಂತು ಅಂತ ಹೇಳಿದ್ರೆ ನಾನಿವಾಗ ಒಂದಿಷ್ಟು ಕೀ ಪಾಯಿಂಟ್ಸನ್ನು ಕೊಡ್ತೀನಿ, ಅದನ್ನು ಬರಿಬೇಕು. ಓಕೆನಾ? ಇದು ಜಸ್ಟ್ ಇಂಗ್ಲೀಷ್ ಪಾಸ್ ಆಗೋಕ್ಕೂ ಕಷ್ಟಪಡ್ತಾ ಇರುವಂತಹ ಮಕ್ಕಳಿಗೆ ಇದನ್ನು ಸ್ಕೋರರಿಗೆ ಕೊಡ್ತಾ ಇರೋದಲ್ಲ, ಸ್ಟೂಡೆಂಟ್ಸಿಗೆ ಕೊಡ್ತಾ ಇರೋದಲ್ಲ. ಬಟ್ ಇಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಹೇಳಿದ್ರೆ ನನಗೆ 2 ಮಾರ್ಕ್ಸ್ ಆದರೂ ಮಕ್ಕಳಿಗೆ ಬರಲೇಬೇಕು ಅನ್ನೋ ಕಾರಣಕ್ಕೆ ನಾನು ಈ ಪಾಯಿಂಟ್ಸ್ಗಳನ್ನ ಕೊಡ್ತಾ ಇರೋದು. ಇದೇ ರೀತಿ ಎಲ್ಲ ಒಂದು ಟಾಪಿಕ್ಕು ನಾನು ಕೊಡ್ತಾ ಇದ್ದೀನಿ. ಸೊ ಹೆಲ್ಪ್ ಆಗೇ ಆಗುತ್ತೆ, 100% ಶ್ಯೂರ್. ನೀವು ಗ್ಯಾರಂಟಿ ಇಟ್ಟು ಓದ್ಕೊಳ್ಬೋದು. ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಇದು ಒಂದು ಟ್ರಾವೆಲ್ ಸ್ಟೋರಿ, ಅದಕ್ಕೆ ಎ ಟ್ರಾವೆಲೋಗ್ ಅಂತ ಕೊಟ್ಟಿದ್ದಾರೆ. ಎ ಸ್ಟೋರಿ ಆಫ್ ಎ ಟ್ರಾವೆಲ್ ಅಂತ. ಪೀಪಲ್ ಆ್ಯಂಡ್ ಕಲ್ಚರ್ ಆಫ್ ಜಪಾನ್ ಆ್ಯಂಡ್ ಬ್ರೆಜಿಲ್. ನಾವು ಈ ಒಂದು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಏನಿದೆ, ಇದರಲ್ಲಿ ನಾವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಕಲಿಯುವಂಥದ್ದೇನು, ಪೀಪಲ್ ಆ್ಯಂಡ್ ಕಲ್ಚರ್ ಆಫ್ ಜಪಾನ್ ಆ್ಯಂಡ್ ಬ್ರೆಜಿಲ್. ಪ್ರೈವಸಿ ಇನ್ ಜಪಾನಲ್ಲಿ ತುಂಬ ಪ್ರೈವಸಿ ಸಿಗತ್ತೆ. ಬೋಯಿಂಗ್ ಮೇನಿಯಾ, ಬಾಗಿ ನಮಸ್ಕಾರ ಮಾಡುವಂತಹ ಮೇನಿಯಾ ಇದೆಯಂತೆ ಎಲ್ಲಿ, ಜಪಾನಲ್ಲಿ. ಬೋಯಿಂಗ್ ಮೇನಿಯಾ ಕೇಳ್ಬೋದು ನಿಮಗೆ 1 ಮಾರ್ಕಿಗೆ. ಜಪಾನಲ್ಲಿ ಇರುವಂಥದ್ದು 4 ಆಪ್ಷನ್ನು. ಬೋಯಿಂಗ್ ಮೇನಿಯಾ ರೈಟ್ ಆನ್ಸರು ಅಲ್ವಾ? ಆ ರೀತಿ. ಮೇಕಿಂಗ್ ಸೌಂಡ್ ವೈಲ್ ಈಟಿಂಗ್ ಸೂಪ್, ಗೊತ್ತಿದೆ ನಿಮಗೆ, ಜಪಾನ್ ಅವರು 2 ಸ್ಟಿಕ್ ಇರುತ್ತೆ ಅವ್ರ ಕೈಯಲ್ಲಿ. ಸೊ ಅವರು ಅದು ಮತ್ತು ಒಂದು ಸ್ಪೂನ್ನ ತಗೊಂಡು ಫುಡ್ಡನ್ನು ತಗೊಳ್ಳುವಾಗ ಯಾವ ರೀತಿಯಾಗಿ ಸೂಪನ್ನು ಕುಡಿಯುವಾಗ ಸೌಂಡ್ ಮಾಡ್ತಾರೆ, ಅಥವಾ ಸ್ಟಿಕ್ನ ಯೂಸ್ ಮಾಡಿ ಹೇಗೆ ಫುಡ್ಡನ್ನು ಅವರು ತಗೊಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಅಬ್ಸರ್ವ್ ಮಾಡಿರ್ತೀರಿ. ಮೇಕಿಂಗ್ ಸೌಂಡ್ ವೈಲ್ ಈಟಿಂಗ್ ಸೂಪ್. ಬ್ರೆಜಿಲಿಯನ್ಸ್ ವಾಕ್ ಸ್ಲೋಲಿ ಡ್ರೈವಿಂಗ್
ಡ್ರೈವಿಂಗ್ ಸ್ಪೀಡ್ಲಿ, ಕಾರ್ಸ್ ಆರ್ ಎಕ್ಸ್ಪೆನ್ಸಿವ್, ಕಾರ್ಸ್ ಆರ್ ಎಕ್ಸ್ಪೆನ್ಸಿವ್, ಲೈಫ್ ಆಫ್ ಪೆಡೆಸ್ಟ್ರಿಯನ್ಸ್ ಡಿಫಿಕಲ್ಟ್, ದ ಡ್ರೈವರ್ಸ್ ಕ್ವಾರಲ್ ಬಟ್ ನೋ ಆ್ಯಂಗರ್ ಆರ್ ಹೋಸ್ಟಿಲಿಟಿ, ಜಗಳ ಮಾಡ್ತಾರೆ ಆದರೆ ಯಾವುದೇ ರೀತಿ ಆ್ಯಟಿಟ್ಯೂಡ್ ತೋರಿಸೋದು ಅಥವಾ ಬ್ಯಾಡ್ ಆ್ಯಟಿಟ್ಯೂಡ್ ಅಂತ ಮಾಡೋ ಅಂಥದ್ದು ಆ ರೀತಿಯೆಲ್ಲ ಏನೂ ಇಲ್ಲ. ಡಿಪಿಕ್ಷನ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಸ್ಪೆಕ್ಟ್ಸ್, ಡಿಪಿಕ್ಷನ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಸ್ಪೆಕ್ಟ್ಸು. ಸೊ ಇಲ್ಲಿ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್ ಐ ಅಂತ ಬಂದಾಗ ಕಾರ್ಸ್ ಎಕ್ಸ್ಪೆನ್ಸಿವ್ ಇರುತ್ತೆ. ಆಮೇಲೆ ಇಲ್ಲಿ ಲೈಫ್ ಆಫ್ ಪೆಡೆಸ್ಟ್ರಿಯನ್ಸ್ ಡಿಫಿಕಲ್ಟ್ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ ಡ್ರೈವಿಂಗ್ ಸ್ಪೀಡ್, ಇಲ್ಲಿ ಡ್ರೈವಿಂಗ್ ಸ್ಪೀಡಾಗಿ ಅವರು ಮಾಡ್ತಾರೆ. ಬೋಯಿಂಗ್ ಮೇನಿಯಾ ಇದೆ, ಅದಕ್ಕಾಗಿ ಲೈಫ್ ಆಫ್ ಪೆಡೆಸ್ಟ್ರಿಯನ್ಸು ಡಿಫಿಕಲ್ಟ್ ಆಗುತ್ತೆ. ಸೊ ನೋಡಿ, ಈ ಪಾಯಿಂಟ್ಗಳೆಲ್ಲ ನಿಮಗೆ ಹಿಂಟ್ಸು. ಈ ಕೀ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರೀಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ಇದು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್ ಐಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಕೀ ಪಾಯಿಂಟ್ಸು. ಇದನ್ನು ಕರೆಕ್ಟಾಗಿ ಜಪಾನ್ ಬ್ರೆಜಿಲ್ ಅಂದ ತಕ್ಷಣ ಇದಿಷ್ಟು ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಈಗ ಆಲ್ರೆಡಿ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ, ಎಲ್ಲದಕ್ಕೂ ಕಡಿಮೆನೇ ಕೊಟ್ಟಿದ್ದೀನಿ ಅನ್ಕೋಬೇಡಿ. ಅದು ಇಷ್ಟು ಮಾರ್ಕ್ಸಿಗೆ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ 2D ಯರು ನಿಮಗೆ ನಾನು ಕೊಟ್ಟಿರುವಂಥ ಪಾಯಿಂಟ್ಸ್ಗಳನ್ನ ನೀವು ಕರೆಕ್ಟಾಗಿ ಕಲ್ತ್ಕೊಳ್ಬೇಕು ಮಕ್ಕಳೇ. 4 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ. ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ. ಈಗ ಆಲ್ರೆಡಿ ಏನು 2D ಯರ್ ಪಾಯಿಂಟ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ, ಅದಿಷ್ಟು ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.